ಜೀವನದಲ್ಲಿ ಎಲ್ಲಾನು ಸಡನ್ ಆಗಿ ಆಗುತ್ತೆ, ಯಾರಿಗೆ ಏನಾಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಅದಕ್ಕೆ ಪ್ಲೀಸ್ ನಿಲ್ತೀನಿ. ಮತ್ತದೇ ಮಾತು. ಏನ್ ಮಾತು? ಅದೇ ಬೆಳಗ್ಗೆಯಿಂದ ಹೇಳ್ತಾ ಇದ್ರಲ್ಲ, ನಿಮ್ ಕೆಲಸ ನೀವೇ ಮಾಡ್ಕೋಬೇಕು, ಇಂಡಿಪೆಂಡೆಂಟ್ ಆಗಿರಿ, ಒಟ್ಟಲ್ಲಿ ಈ ಜಗತ್ತು ಶೂನ್ಯ ನಶ್ವರ ಈ ತರದೊಂದು 2-3 ಮಾತು ಹೇಳಿಲ್ಲ ಅನ್ಸುತ್ತೆ ಅಷ್ಟೇ ಅಲ್ವಾ? ಅದಕ್ಕೇನಂತೆ ನಾನು ಹೇಳೋದೆಲ್ಲ ಒಳ್ಳೇದಕ್ಕೆ ಅಲ್ವಾ? ಒಳ್ಳೇದಕ್ಕೆ. ಆದ್ರೂ ನಿಮ್ಮ ಮಾತುಗಳ ಹಿಂದೆ ಬೇರೆ ಏನೋ ಇದೆ ಅಂತ ಅನ್ನಿಸ್ತಾ ಇದೆ ನನಗೆ. ಮಾತ್ ಹಿಂದೆ ಏನಿದೆ ಅನ್ನೋದ್ರ ಬಗ್ಗೆ ಥೀಸಿಸ್ ಬರೆಯಕ್ ಹೋಗ್ಬೇಡಿ. ನಿಮ್ ಎದುರುಗಡೆ ಇಟ್ಟಿರೋ ಪ್ಲೇಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅದನ್ನಾನು ತಿನ್ ಮುಗಿಸಿ. ಎಲ್ಲಾನು ನನ್ನ ಕೈ ತಿನ್ನಕ್ಕಾಗಲ್ಲ. ಏನ್ ತಿನ್ನಕ್ಕಾಗಲ್ಲ? ಡೈಲಿ 2 ಇಡ್ಲಿ, 3 ದೋಸೆ, 4 ಪೂರಿ ಜೊತೆಗೆ ಕೇಸರಿ ಬಾತು ತಿನ್ ಮುಗಿಸದೆ ಇದನ್ನ ತಿನ್ನಕ್ಕಾಗಲ್ವಾ? ನಾನ್ ಕೊಟ್ಟಿದ್ದೀನಿ ಅಂದ್ಮೇಲೆ ನೀವು ತಿನ್ಲೇಬೇಕು. ಟೀಚರ್ ಮೋಡ್ ಶುರು ಆಯ್ತು, ಇಂತ ತಡ್ಕೊಳಕ್ಕಾಗಲ್ಲ ನೋಡಿ. ಇನ್ ಮುಂದೆ ಈ ಡಯಟ್ ಎಲ್ಲ ನೀವೇ ಫಾಲೋ ಮಾಡ್ಬೇಕು. ಈಗಲೇ ಈ ರೇಂಜ್ ಇದೆ, ಮುಂದೆ ಏನೇನ್ ಬರುತ್ತೋ ಅಂತ ಭಯ ಆಗ್ತಾ ಇದೆ. ಕೆಲವೊಂದಷ್ಟು ಕಷ್ಟ ಆಗುತ್ತೆ, ಆದ್ರೆ ಅದನ್ನ ಅಭ್ಯಾಸ ಮಾಡ್ಕೋಬೇಕು. ಚೆನ್ನಾಗಿದ್ದೀರ ತಾನೆ? ಆರೋಗ್ಯವಾಗಿದ್ದೀರಲ್ಲ? ಏನಾಗಿಲ್ಲ? ಏನಾಗಬೇಕಾಗಿದೆ? ಈಗ ನೀವು ಮಾತಾಡ್ತಾ ಇದ್ರೆ ನಿಮಗ್ ಲೇಟ್ ಆಗುತ್ತೆ. ಸೊ ಪ್ಲೀಸ್ ಏನು ಮಾತಾಡದೆ ಇದನ್ನೆಲ್ಲ ಖಾಲಿ ಮಾಡಿ. ಕಮ ಬಗ್ಗೆ ಜೈ ಬಗ್ಗೆ ಇಷ್ಟು ಕೆಟ್ಟದಾಗಿ ಬರ್ತಿದಾರಲ್ಲ, ಅವಳಿಗೆ ಇಷ್ಟು ಧೈರ್ಯ ಇರಬೇಕು. ಇಷ್ಟೇ ಏನಾಯ್ತು? ಪುಸ್ತಕ ಯಾಕೆ ಹಿಂಗೆ ಬಿಸಾಕ್ತೆ? ಬಿಸಾಕಿಲ್ಲ ಅಣ್ಣ, ಕೈ ಜಾರಿ ಬಿತ್ತು. ಅಲ್ಲ, ಕೈ ಜಾರಿ ಬಿದ್ದಿತ್ತ, ಒಳಗಿನ ಕೋಪ ಹೊರಗೆ ಬಂದು ಕೋಪ ಬಿಸಾಕಿತ್ತ? ಏನ್ ಹೇಳ್ತಾ ಇದೆಯಾ ಅಣ್ಣ? ಎಲ್ಲದಲ್ಲೂ ಬೇರೆ ಅರ್ಥನೇ ಹುಡುಕ್ತಿಯಲ್ಲ. ಸಿಸ್ಟರ್, ಪುಸ್ತಕ ಪೂರ್ತಿ ಓದಿದ್ಯಾ? ಓದಕ್ಕೆ ಟ್ರೈ ಮಾಡ್ತಿದ್ದೀನಿ. ಅಲ್ಲ, ಟ್ರೈ ಮಾಡ್ತಿದ್ಯಾ ಅಥವಾ ಒಂದೊಂದೇ ಪೇಜ್ ಓದಿ ಕೋಪ ಜಾಸ್ತಿ ಮಾಡ್ಕೋತಾ ಇದೆಯಾ? ಹೇಳು ಸಿಸ್ಟರ್. ಅಲ್ಲ, ನೀನು ಕೋಪ ಮಾಡ್ಕೊಳ್ಳುವಂಥದ್ದು ಏನಿದೆ ಈ ಪುಸ್ತಕದಲ್ಲಿ? ಅದು ಅಣ್ಣ, ಬುಕ್ಕಲ್ಲಿ ಭೂಮಿಕಾ ನನ್ನ ಬಗ್ಗೆ ಜೈ ಬಗ್ಗೆ ಎಷ್ಟು ಕೆಟ್ಟದಾಗಿ ಬರ್ತಿದ್ದಾಳೆ. ಅವಳಿಗೆ ನಮ್ಮ ಮೇಲೆ ಅಷ್ಟೊಂದು ಕೋಪ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಅದು ಓದಿ ಈಗ ನನಗೆ ಎಷ್ಟು ಗಿಲ್ಟ್ ಫೀಲ್ ಆಗ್ತಿದೆ ಗೊತ್ತಾ? ಸಿಸ್ಟರ್, ಇದರೊಂದು ಮಾತು ಕೇಳಲ್ಲ? ಕೇಳೋಣ. ನೀನು ನಿಜವಾಗ್ಲೂ ಬದಲಾಗಿದೆಯಾ? ಏನಣ್ಣ ನನ್ನ ಮೇಲೆ ಡೌಟ್ ಪಡ್ತಾ ಇದೆಯಲ್ಲ ನೀನು? ಅಲ್ಲ ಸಿಸ್ಟರ್, ಈ ಬದಲಾಗೋದು ಅಂದರೆ ಬರೀ ಮಾತಲ್ಲಲ್ಲ, ಮನಸ್ಸು ಬದಲಾಗಬೇಕಲ್ಲ. ಹಳೆದನ್ನ ಓದುವಾಗ ಸಿಟ್ಟು ಬೇಜಾರಾಗೋದಕ್ಕಿಂತ ಮನಸ್ಸು ಪರಿವರ್ತನೆ ಆಗಬೇಕು, ಜ್ಞಾನೋದಯ ಆಗಬೇಕು. ಅದು ನಿನ್ನಲ್ಲಿ ಕಾಣ್ತಾ ಇಲ್ವಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ. ಅಂದರೆ ನಾನು ಬದಲಾಗಿಲ್ಲ ಅಂತ ನೀನು ಹೇಳ್ತಾ ಇದೆಯಾ? ತಂಡಕ್ಕೂ ಸಿಸ್ಟರ್, ಅದೇ ಕೋಪ ಕಾಣ್ತಾ ಇದೆಯಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ. ಅಣ್ಣ, ಇಷ್ಟೆಲ್ಲ ಆದಮೇಲೆ ನಾನು ಬದಲಾಗದೇ ಇರೋಕ್ಕಾಗತ್ತಾ? ನನಗೂ ನೋವಾಗುತ್ತೆ, ಬೇಜಾರಾಗುತ್ತೆ. ಅದನ್ನೆಲ್ಲ ನಾನು ಎಕ್ಸ್ಪ್ರೆಸ್ ಮಾಡಬಾರ್ದಾ? ನಾನೇನು ದೇವ್ರ ಮನುಷ್ಯರಲ್ವಾ? ನೀನು ದೇವರಾಗಿ ನನಗೆ ಯಾವತ್ತೂ ಕಾಣಲೇ ಇಲ್ಲ. ಅದು ಹೋಗಲಿ ಸಿಸ್ಟರ್, ಈ ಸಿಟ್ಟು ಮಾಡ್ಕೊಳ್ಳೋದಕ್ಕೂ ಬೇಜಾರಾಗೋದಕ್ಕೂ ವ್ಯತ್ಯಾಸ ಇದೆಯಲ್ವಾ? ಅದೇನು ಗೊತ್ತಣ್ಣ, ನನ್ನ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿದರು. ಭೂಮಿಕಾ ಬರ್ದಿರೋ ಬುಕ್ ಓದಿ ನಿನ್ನ ಸೊಸೆ ನಿನ್ನ ಬಗ್ಗೆ ಹೀಗೆಲ್ಲ ಬರ್ದಿದ್ದಾರಾ ಅಂತ ಕೇಳಿದ್ರು. ನನಗೆ ಬೇಜಾರಾಯಿತು, ಅದಕ್ಕೆ ಹಾಗೆ ರಿಯಾಕ್ಟ್ ಮಾಡಿದೆ. ನಿಜವಾಗ್ಲೂ ಅಷ್ಟೇನಾ ಅಥವಾ ನೀನು ನನ್ನ ಮೇಲೆ ಇನ್ನೂ ಅನುಮಾನ ಪಡ್ತಾ ಇದೆಯಾ? ಅನುಮಾನ ಅಲ್ಲ ಸಿಸ್ಟರ್, ಭಯ. ಎಲ್ಲ ಕಷ್ಟಪಟ್ಟು ಇದೆಲ್ಲ ಸುಸೂತ್ರ ಆಗ್ತಾ ಇದೆಯಲ್ಲ, ಎಲ್ಲ ಸರಾಗ ಆಗ್ತಾ ಇದೆಯಲ್ಲ, ಈಗ ಮತ್ತೆ ನಿನ್ನೊಳಗಿನ ಹಳೆಯ ಶಕುಂತಳ ಎದ್ದು ಬರ್ತಾಳೇನೋ ಅಂತ ಹೆದರಿಕೆ ಅಷ್ಟೆ. ನೀನು ಅಷ್ಟೆಲ್ಲ ಚಿಂತೆ ಮಾಡೋ ಅಗತ್ಯ ಇಲ್ಲ ಅಣ್ಣ. ಏನ್ ಮಾವ, ತುಂಬಾ ದೊಡ್ಡ ಕೇಸ್ ಸಾಲ್ವ್ ಮಾಡಿದ್ರೆ ಡೀಪಾಗಿ ಯೋಚನೆ ಮಾಡ್ತೀರಾ? ಏನಾಯ್ತು? ಕೇಸು ಅಂತ ಹೇಳೋಕ್ಕಾಗಲ್ಲ, ಆದರೆ ಯೋಚನೆ ಮಾತ್ರ ತುಂಬ ದೊಡ್ಡದೇ ಕಣೋ. ಏನ್ ಮಾವ ಅಂತ ದೊಡ್ಡ ಯೋಚನೆ? ಏನಾದರೂ ಪ್ರಾಬ್ಲಮ್ ಆಗಿದೆಯಾ? ಪ್ರಾಬ್ಲಮ್ ಅಲ್ಲ ಕಣೋ. ಅಲ್ಲ, ಪ್ರಾಬ್ಲಮ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಇದೆ ಅಂತ ಹೇಳೋಕ್ಕಾಗಲ್ಲ. ಒಟ್ಟು ಸಮಾಧಾನ ಇಲ್ಲ ಕಣೋ. ಮಾವ, ಯಾರ ಬಗ್ಗೆ ಹೇಳ್ತಾ ಇದ್ದೀರಾ? ಸ್ವಲ್ಪ ಕರೆಕ್ಟಾಗಿ ಹೇಳಿ.
ಈ ಮನೆ ಬಗ್ಗೆ ಕಣೋ. ಮನೆಯವ್ರ ಬಗ್ಗೆ ಅಂದರೆ? ನಿನ್ನ ತಾಯಿ, ನನ್ನ ತಂಗಿ ಶಕುಂತಳಾ ದೇವಿ ಬಗ್ಗೆ. ಪಾರ್ಥ ಅವಳ ಹತ್ರ ಪದೇ ಪದೇ ಹೇಳ್ತಿದ್ದಾಳೆ ನಾನು ಬದಲಾಗಿದ್ದೀನಿ ಅಂತ. ಆದರೆ ಅವಳ ನಗು, ಅವಳ ಮುಖ, ಅವಳ ಕಣ್ಣು, ಅವಳ ಮಾತು ಎಲ್ಲ ಗಮನಿಸಿದ್ರೆ ನಂಗೆ ಪೂರ್ತಿ ನಂಬಿಕೆ ಬರ್ತಾ ಇಲ್ಲ ಪಾರ್ಥ. ಏನೋ ಬೇರೆ ಸ್ಮೆಲ್ಲೇ ಹೊಡಿತಾ ಇದೆ. ಮಾವ, ನಾನು ಕೂಡ ಮಾಮಲ್ಲಿ ಈ ಬಿಹೇವಿಯರ್ನ ಗಮನಿಸಿದ್ದೀನಿ. ಆದರೆ ನಾನೇನು ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಆ್ಯಂಡ್ ಈ ನಡುವೆ ಮಾಮ್ ತುಂಬಾ ಸೈಲೆಂಟ್ ಆಗಿರ್ತಾರೆ. ಪಾರ್ಥ, ಶಕುಂತಳಾ ದೇವಿ ಒಬ್ಬಳೇ ಸೈಲೆಂಟ್ ಆಗಿದ್ದಲ್ಲ, ಕಿರಾತಕ, ನರಾಂತಕ ಜಯದೇವ್ ಕೂಡ ಸೈಲೆಂಟ್ ಆಗಿದ್ದಾನೆ ಕಣೋ. ನನಗಿದು ಭಯ. ಮಾವ, ಅವ್ನು ಸೈಲೆಂಟ್ ಆಗಿದ್ರೆ ಒಳ್ಳೇದೇ ಅಲ್ವಾ? ಪಾರ್ಥ, ತುಂಬ ತಪ್ಪು ತಿಳ್ಕೊಂಡಿದ್ದೆ. ಅವನು ಕಿರಾತಕ ಜಯದೇವ್ ಕಣೋ. ಅವನು ಸೈಲೆಂಟ್ ಆಗಿದ್ದಾನೆ ಅಂದರೆ ಏನೋ ದೊಡ್ಡ ಗಂಡಾಂತರಕ್ಕೆ ರೆಡಿ ಆಗ್ತಿದ್ದಾನೆ ಅಂತಲೇ ಅರ್ಥ. ಏನೋ ಕಿತಾಪತಿ ಮಾಡ್ತಿರ್ತಾನೆ, ಏನೋ ಹಿಂಸೆ ಮಾಡ್ತಿರ್ತಾನೆ. ಈ ಸಮುದ್ರ ಇದೆಯಲ್ಲ, ಸುನಾಮಿಗಿಂತ ಮುಂಚೆ ಸೈಲೆಂಟಾಗಿ ಹಿಂದಕ್ಕೆ ಹೋಗುತ್ತೆ ಕಣೋ. ಆಮೇಲೆ ಇಡೀ ಊರಿಗೂರನ್ನು ಕಬಳಿಸೋಕ್ಕಾಗತ್ತೆ ಅಂತ ನನಗ್ಯಾಕೋ ತುಂಬ ಭಯ ಆಗ್ತಿದೆ ಕಣೋ. ಮಾವ, ನನಗೆ ತುಂಬ ಕನ್ಫ್ಯೂಸ್ ಆಗ್ತಾಯಿದೆ. ನಿಮ್ಗೆ ಯಾಕೆ ಈ ಡೌಟ್ ಬರ್ತಾ ಇದೆ? ಪಾರ್ಥ, ಚಿಕ್ಕಂದಿನಿಂದ ಎತ್ತಾಡಿಸಿದ್ದು ನಾನೇ ಅಲ್ವೇನೋ ಅವನ್ನ. ಅವನ ಅತ್ತಾಗ ಎದೆಗಾನಿಸ್ಕೊಂಡು ಸಮಾಧಾನ ಮಾಡಿದ್ದೀನಿ, ಅವನ ಅಂಡು ತೊಳೆದಿದ್ದೀವಿ. ಅವನ ಪ್ರತಿಯೊಂದು ಚರ್ಯೆನೂ ನನಗೆ ಗೊತ್ತಾಗುತ್ತೆ. ಅದಕ್ಕೆ ಅವನ ಸೈಲೆನ್ಸ್ಗೆ ತುಂಬ ಅರ್ಥಗಳು ಕಾಣಿಸ್ತಾ ಇದೆ ನನಗೆ. ಅಂದರೆ ಮಾವ, ಅವ್ನು ಏನಾದರೂ ಮಾಡ್ತಾನೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ? ಪಾರ್ಥ, ಅದೇ ಭಯ ನನಗೆ. ಆದರೆ ಸಾಕ್ಷಿ ಇಲ್ವಲ್ಲ. ನೋಡು, ಒಂದು ಮಾತು ಹೇಳ್ತೀನಿ, ನೀನು ಮತ್ತು ಗೌತಮ್ ಇಬ್ಬರು ಹುಷಾರಾಗಿರ್ಬೇಕು ಕಣೋ. ಹಾಗಾದರೆ ನಾವು ಮುಂಚೆ ಮಾಡಿ ತಪ್ಪನ್ನ ಇವಾಗ ಮಾಡೋದು ಬೇಡ. ಈ ಕೂಡಲೇ ಹೋಗಿ ಬಿಗ್ ಬ್ರೋಗೆ ಈ ವಿಷಯನ ಹೇಳೋಣ. ಪಾರ್ಥ, ಇದಕ್ಕೆ ಸಾಕ್ಷಿ ಇಲ್ವಲ್ಲ ಪಾರ್ಥ. ಇದು ಕೇವಲ ಅನುಮಾನ ಅಲ್ವೇನೋ. ನಾವು ಅನುಮಾನನ ಮತ್ತೊಬ್ಬರ ಹತ್ರ ಹೇಳಿ ಅವರಲ್ಲಿ ಅನುಮಾನದ ಬೀಜ ಬಿತ್ತೋದು ತಪ್ಪು. ಸರಿ, ಮತ್ತೆ ಇವಾಗ ಏನು ಮಾಡೋದು? ಸ್ವಲ್ಪ ಸಮಯ ಕಾಯೋಣ. ಶಕುಂತಳ